ನಿಜವಾಗ್ಲೂ ಈ ಎಲ್ಲಾ ರಾಶಿಯವರಿಗೆ ಲಕ್ಷ್ಮಿ ಭಾಗ್ಯನೇ ಇಲ್ಲ ಕಣ್ರಿ. ಜೋಪಾನ. ಮಾರ್ಚ್ ತಿಂಗಳಲ್ಲಿ ಲಕ್ಷ್ಮಿ ಯಾವೆಲ್ಲ ರಾಶಿಗೆ ಒಲಿಯುವುದಿಲ್ಲ ಗೊತ್ತಾ? ಈ ರಾಶಿಯವರಿಗೆ ಇಲ್ಲ ಲಕ್ಷ್ಮಿ ಭಾಗ್ಯ. ಯುಗಾದಿಯಲ್ಲಿ ಜೂಜು ಆಡೋರು ಜೋಪಾನ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದಿ ಚಾನಲ್. ಮಾರ್ಚ್ ತಿಂಗಳು ಬಂತು ಅಂದ್ರೆ ಸಾಕು, ಎಲ್ರಿಗೂ ಒಂದ್ ಕಡೆ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಟೆನ್ಷನ್, ಇನ್ನೊಂದ್ ಕಡೆ ಹೊಸ ಪ್ಲಾನ್ಗಳ ಸಂಭ್ರಮ. ಅದೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಮಾರ್ಚ್ ತಿಂಗಳಲ್ಲಿ ಗ್ರಹಗತಿಗಳ ಬದಲಾವಣೆಯಿಂದಾಗಿ ಕೆಲವು ರಾಶಿಯವರಿಗೆ ಧನ ಲಾಭಕ್ಕಿಂತ ಧನ ಹಾನಿಯಾಗುವ ಸಾಧ್ಯತೆ ಹೆಚ್ಚಿದೆ. ಅಂದ್ರೆ ಈ ತಿಂಗಳು ಮಹಾಲಕ್ಷ್ಮಿಯ ಕೃಪೆ ಪಡೆಯಲು ಇವರು ತುಂಬಾ ಎಫರ್ಟ್ ಹಾಕ್ಬೇಕಾಗತ್ತೆ. ಹಾಗಾದ್ರೆ ಆ ಲಕ್ಕಿ ಇಲ್ಲದ ರಾಶಿಗಳು ಯಾವುದು ಅಂತೀರಾ? ನೀವು ಮಾಡಬೇಕಾದ ಎಚ್ಚರಿಕೆಗಳೇನು? ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಪ್ಲೀಸ್ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲನೇ ರಾಶಿ ಮಿಥುನ ರಾಶಿ. ಲಿಸ್ಟ್ ನಲ್ಲಿ ಮೊದಲು ಬರುವುದು ಮಿಥುನ ರಾಶಿ. ಮಾರ್ಚ್ ತಿಂಗಳಲ್ಲಿ ನಮಗೆ ಸಣ್ಣ ಪುಟ್ಟ ಖರ್ಚುಗಳು ಬೆಟ್ಟದಂತೆ ಬೀಳಬಹುದು. ಹಾಗಾದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಅನಾಗತ್ಯ ಓಡಾಟ ಮತ್ತೆ ಹೆಲ್ತ್ ವಿಷಯಗಳಲ್ಲಿ ಮನಿ ಲಾಸ್ ಆಗೋ ಚಾನ್ಸಸ್ ಹೆಚ್ಚಿದೆ. ಇನ್ನು ಸಲಹೆ ಬಗ್ಗೆ ನೋಡೋದಾದ್ರೆ ಈ ತಿಂಗಳು ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗಬೇಡಿ. ಶೇರ್ ಮಾರ್ಕೆಟ್ ಅಥವಾ ರಿಯಲ್ ಎಸ್ಟೇಟ್ ನಲ್ಲಿ ಹಣ ಹಾಕುವ ಮುನ್ನ 10 ಸಲ ಯೋಚನೆ ಮಾಡಿ. ಯಾರಿಗೂ ಸಾಲ ಕೊಡೋಕೆ ಹೋಗ್ಲೇಬೇಡಿ ಕಂಡ್ರೆ, ಕೊಟ್ರೆ ವಾಪಸ್ ಬರೋದು ಡೌಟೆ. ಮುಂದಿನ ರಾಶಿ ಕನ್ಯಾ ರಾಶಿ. ನಿಮ್ಗೆ ಈ ತಿಂಗಳು ಗ್ರಹಗಳ ಸಂಚಾರ ಅಷ್ಟೊಂದು ಫೇವರಬಲ್ ಆಗಿ ಇಲ್ವೇ ಇಲ್ಲ. ಇನ್ನು ಈ ಸ್ಥಿತಿಯಿಂದ ಆಗುವಂತ ಪ್ರಾಬ್ಲಮ್ಗಳು ಏನು ಅಂತ ನೋಡೋದಾದ್ರೆ, ಆಫೀಸ್ ನಲ್ಲಿ ಅಥವಾ ಬಿಸ್ನೆಸ್ ನಲ್ಲಿ ಸಡನ್ ಆಗಿ ಲಾಸ್ ಆಗಬಹುದು. ನೀವು ಅಂದುಕೊಂಡ ಪ್ರಾಜೆಕ್ಟ್ ಕೈ ತಪ್ಪಿ ಹೋಗುವ ಸಾಧ್ಯತೆ ಇರುತ್ತೆ. ಇನ್ನು ನಿಮಗೆ ನೀಡುವಂತ ಸಲಹೆಗಳ ಬಗ್ಗೆ ನೋಡೋದಾದ್ರೆ, ಸಮಯ ಸಾಧಕರಿಂದ ನೀವು ಆದಷ್ಟು ದೂರನೇ ಇರಿ. ನಿಮ್ಮ ಸಕ್ಸಸ್ ನೋಡಿ ಹೊಟ್ಟೆ ಉರಿಯುವವರು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಕೊಡಬಹುದು. ಖರ್ಚಿನ ಮೇಲೆ ಕಂಟ್ರೋಲ್ ಇರಲಿ. ಕ್ರೆಡಿಟ್ ಕಾರ್ಡ್ ಬಳಕೆಯನ್ನ ಕಡಿಮೆ ಮಾಡಿ. ಮೂರನೆಯದಾಗಿ ವೃಶ್ಚಿಕ ರಾಶಿ. ಮಾರ್ಚ್ ತಿಂಗಳಲ್ಲಿ ನಿಮಗೆ ಮಾನಸಿಕ ಒತ್ತಡದ ಜೊತೆಗೆ ಆರ್ಥಿಕ ಸಂಕಷ್ಟಗಳು ಕೂಡ ಎದುರಾಗುವ ಸಾಧ್ಯತೆ ಇದೆ. ಇನ್ನು ಪ್ರಾಬ್ಲಮ್ಗಳ ಬಗ್ಗೆ ನೋಡೋದಾದ್ರೆ, ಫ್ಯಾಮಿಲಿ ಫಂಕ್ಷನ್ ಅಥವಾ ಅನಿರೀಕ್ಷಿತ ಪ್ರಯಾಣದಿಂದ ನಿಮ್ಮ ಸೇವಿಂಗ್ಸ್ ಖಾಲಿ ಆಗಬಹುದು. ಇನ್ನು ಸಲಹೆ ಬಗ್ಗೆ ಮಾತನಾಡೋದಾದ್ರೆ, ಬಜೆಟ್ ಪ್ಲಾನ್ ಮಾಡದೆ ಮುನ್ನುಗ್ಬೇಡಿ. ಈ ತಿಂಗಳು ಲಕ್ ಮೇಲೆ ಡಿಪೆಂಡ್ ಆಗೋ ಬದಲು ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ ಆಗಿ. ಶಾರ್ಟ್ ಕಟ್ ನಲ್ಲಿ ಹಣ ಮಾಡೋಕೆ ಹೋಗಿ ಸಂಕಷ್ಟಕ್ಕೆ ಸಿಲುಕಬೇಡಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ರಾಶಿಯವರು ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಅಲರ್ಟ್ ಆಗಿ ಇರಬೇಕು. ಹಾಗಂತ ಭಯ ಪಡೋ ಅಗತ್ಯವಿಲ್ಲ. ಸೊಲ್ಯೂಷನ್ ಇದೆ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿ ಮಹಾಲಕ್ಷ್ಮಿ ಅಷ್ಟಕಂ ಪಠಿಸಿ. ಬಡವರಿಗೆ ಅಥವಾ ಅಗತ್ಯ ಇರುವವರಿಗೆ ಕೈಲಾದ ಸಹಾಯನ ಮಾಡಿ. ಇದು ನಿಮ್ಮ ಮೇಲಿರುವ ನೆಗೆಟಿವ್ ಎಫೆಕ್ಟ್ ಅನ್ನ ಕಡಿಮೆ ಮಾಡುತ್ತೆ. ಇನ್ನು ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮತ್ತು ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್.